ಲ್ಯಾಂಡಿಂಗ್ ವೇಳೆ ಭೀಕರ ದುರಂತ ಸಂಭವಿಸಿದೆ. ಇಲ್ಲಿ 5 ವಾಯು ಯೋಧರು ವೀರ ಮರಣವನ್ನ ಅಪ್ಪಿರುವಂತದ್ದು. ಅಸ್ಸಾಂನಲ್ಲಿ ಭಾರತೀಯ ವಾಯುಸೇನೆ ವಿಮಾನ ಪತನವಾಗಿದೆ. ವಿಮಾನದಲ್ಲಿದ್ದಂತಹ 5 ವಾಯುಸೇನೆ ಯೋಧರು ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಜೋರ್ಹತ್ ವಾಯುನೆಲೆಯಲ್ಲಿ ಈ ದುರಂತ ಸಂಭವಿಸಿರುವಂತದ್ದು. ಲ್ಯಾಂಡಿಂಗ್ ವೇಳೆ ವಾಯುಪಡೆ AN-32 ವಿಮಾನ ಪತನ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಈ ದುರಂತದಲ್ಲಿ ಅದೃಷ್ಟವಶಾತ್ ಸಹ ಪೈಲಟ್ ಒಬ್ಬನೇ ಇಲ್ಲಿ ಪಾರಾಗಿರೋದು. ಇನ್ನು ಪ್ರಕರಣದ ಬಗ್ಗೆ ಉನ್ನತ ತನಿಖೆಗೆ ಈಗ ವಾಯುಪಡೆ ಆದೇಶವನ್ನು ಹೊರಡಿಸಿದೆ. ಲ್ಯಾಂಡಿಂಗ್ ವೇಳೆ ವಾಯುಪಡೆ AN-32 ವಿಮಾನ ಪತನ ಆಗಿದೆ. ಈ ದುರಂತದಲ್ಲಿ ಸಹ ಪೈಲಟ್ ಒಬ್ಬನೇ ಪಾರಾಗಿರೋದು. ಇನ್ನು ಪ್ರಕರಣದ ಬಗ್ಗೆ ಉನ್ನತ ತನಿಖೆಗೆ ಸದ್ಯ ಈಗ ವಾಯುಪಡೆ ಆದೇಶಿಸಿದೆ. ದುರಂತದಲ್ಲಿ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್ ಹಾಗೂ ಇಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್ ಹಾಗೆ ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ್ ವಾಯು ಖೇಮಾರಾಮ್ ಕುಮಾವತ್ ಹಾಗೆ ಅಗ್ನಿವೀರ್ ವಾಯು ದಾನಿಶ್ ಆಲಂ ಇಲ್ಲಿ ಹುತಾತ್ಮರಾಗಿದ್ದಾರೆ. ಗಮನಿಸ್ತಾ ಇದ್ದೀರಾ ವಾಯು ವಿಮಾನದ ತೀವ್ರತೆ ಯಾವ ಮಟ್ಟದಲ್ಲಿ ಹೊಗೆ ಗಗನಕ್ಕೆ ಅಪ್ಪಳಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ 5 ಜನರು ಹುತಾತ್ಮರಾಗಿರುವಂಥದ್ದು. ಈ ಪ್ರಕರಣದ ಬಗ್ಗೆ ಈಗ ಸದ್ಯಕ್ಕೆ ತನಿಖೆ ಮಾಡಬೇಕು ಅಂತ ಹೇಳಿ ಉನ್ನತ ಅಧಿಕಾರಿಗಳೇನು ತಿಳಿಸಿದ್ದಾರೆ. ಬಹಳ ದುರಂತದ ವಿಚಾರ. ಇಲ್ಲಿ ನಾವು ಜೋರ್ಹತ್ ವಾಯುನೆಲೆಯಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಇಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ. ಲ್ಯಾಂಡಿಂಗ್ ವೇಳೆ ವಾಯುನೆಡೆ AN-32 ವಿಮಾನ ಪತನ ಆಗಿರುವಂಥದ್ದು. ನೋಡಿ, ಇದರಲ್ಲಿ ಒಬ್ಬನಿಗೆ ಮಾತ್ರ ಬದುಕೋಕೆ ಅವಕಾಶ ಇತ್ತು ಅನ್ಸುತ್ತೆ. ಇದರಲ್ಲಿ ಸಹ ಪೈಲಟ್ ಇದ್ರಲ್ಲ, ಅವರೊಬ್ಬರೇ ಬದುಕಿರೋದು. ಪ್ರಕರಣದ ಬಗ್ಗೆ ಈಗ ಸದ್ಯಕ್ಕೆ ವಾಯುಪಡೆ ಆದೇಶವನ್ನು ಹೊರಡಿಸಿದೆ. ಗಂಭೀರವಾಗಿ ಇದನ್ನು ತನಿಖೆ ಮಾಡಬೇಕು. ಹೇಗೆ ಫ್ಲೈಟ್ ಬ್ಲಾಸ್ಟ್ ಆಯಿತು, ಏನು ಸಮಸ್ಯೆ ಇತ್ತು ಅನ್ನೋದನ್ನು ತನಿಖೆ ಮುಖಾಂತರ ಗೊತ್ತಾಗಲಿದೆ. ಸದ್ಯ ದುರಂತದಲ್ಲಿ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್ ಹಾಗೆ ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್ ಹಾಗೆ ಸಾರ್ಜೆಂಟ್ ಜಿತೇಂದ್ರ ಶರ್ಮಾ ಹಾಗೆ ಅಗ್ನಿವೀರ್ ವಾಯು ಖೇಮಾರಾಮ್ ಹಾಗೆ ಕುಮಾವತ್ ಮತ್ತು ಅಗ್ನಿವೀರ್ ವಾಯು ದಾನಿಶ್ ಆಲಂ ಇಲ್ಲಿ ಹುತಾತ್ಮರಾಗಿರುವುದು. ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ವಾಯು ವಿಮಾನ ಹೇಗೆ ಪತನವಾಗಿದೆ, ಅದರ ಹೊಗೆ ಯಾವ ಮಟ್ಟಕ್ಕೆ ಗಗನಕ್ಕೆ ಚಿಮ್ತಾ ಇದೆ ಅಂತ ಹೇಳಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅದರಲ್ಲಿ ಒಬ್ಬರು ಮಾತ್ರ ಸಹ ಪೈಲಟ್ ಮಾತ್ರ ಬದುಕಿರುವಂಥದ್ದು. ಇನ್ನು ಉಳಿದಂತೆ ಇದ್ದಂತಹ 4 ಜನರು ಕೂಡ ಸಾವನ್ನಪ್ಪಿದ್ದಾರೆ.